ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಆಂಬ್ಯುಲೆನ್ಸ್ಗಳ ಊಬರ್. ನಿನ್ನ ಒಳ್ಳೆಯತನ ನನ್ನ ರಕ್ಷಣೆಗೆ ಬರಲಿ, ನಿನ್ನ ಕಿವಿಗಳು ನನ್ನವರೆಗೆ ತಲುಪಲಿ. ಸಾಮ್ಸ್. ತುರ್ತು ಚಿಕಿತ್ಸೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ. 1978 ಜೂನ್ 2. ಎಲಿ ಬೀರ್ ತನ್ನ 11 ವರ್ಷದ ಅಣ್ಣನ ಜೊತೆಗೆ ಬಾಲವಾಡಿಯಿಂದ ನಡೆದುಕೊಂಡು ಬರುತ್ತಿದ್ದ. ಅಲ್ಲೇ ಅವರ ಪಕ್ಕದಲ್ಲಿದ್ದ ಬಸ್ಸೊಂದು ಇದ್ದಕ್ಕಿದ್ದಂತೆ ಭಗ್ಗನೆ ಸ್ಫೋಟಗೊಂಡಿತು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಸಮೀಪದ ಕಟ್ಟಡವೊಂದು ಅಲುಗಾಡಿ ಹೋಯಿತು. ಅಕ್ಕಪಕ್ಕದ ಮನೆಗಳ ಕಿಟಕಿಗಳು ಕಿತ್ತು ಹಾರಿದವು. ಜೆರುಸಲೇಂನ ಮರು ಏಕೀಕರಣದ 11ನೇ ವರ್ಷಾಚರಣೆಯ ಸಂಭ್ರಮವನ್ನು ಹಾಳು ಮಾಡಬೇಕೆಂದು ಪ್ಯಾಲೆಸ್ತೀನ್ನ ಭಯೋತ್ಪಾದಕ ಸಂಘಟನೆಯೊಂದು ಬಸ್ನಲ್ಲಿ ಬಾಂಬ್ ಇರಿಸಿತ್ತು. ಸ್ಫೋಟದಲ್ಲಿ 6 ಮಂದಿ ಮೃತಪಟ್ಟು 19 ಮಂದಿ ಗಾಯಗೊಂಡರು. ಬೀರ್ ಹಾಗೂ ಅವನ ಸೋದರ ನಖಶಿಖಾಂತ ಹೆದರಿ ಅಲ್ಲಿಂದ ಕಾಲ್ಕಿತ್ತಿದ್ದರು. ಆದರೆ ಆವತ್ತಿನ ಶಾಕ್ ಅವನ ಮೇಲೆ ಆಳವಾದ ಪರಿಣಾಮ ಬೀರಿತು. ಅದರ ಫಲಿತಾಂಶ ಏನಾಯಿತು ಎಂದು ಬೀರ್ ಹೇಳುತ್ತಾನೆ. ನಾನೊಬ್ಬ ತುರ್ತು ವೈದ್ಯಕೀಯ ತಂತ್ರಜ್ಞ EMT ಆಗುತ್ತೇನೆಂದು ಆವತ್ತೇ ನಿರ್ಧರಿಸಿದೆ. ಒಂದಲ್ಲ ಒಂದು ದಿನ ಇದನ್ನೇ ಒಂದು ಉದ್ಯಮಿಯಾಗಿ ಕಟ್ಟುತ್ತೇನೆ. ಇದು ನನ್ನ ಕನಸು. ಆವತ್ತು ಯಾರಿಗೆ ನನ್ನಿಂದ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲವೋ ಅವರಿಗೆ ನನ್ನ ಉದ್ದಿಮೆಯ ಮೂಲಕ ಸಹಾಯ ಮಾಡುತ್ತೇನೆ. 1 ದಶಕದ ನಂತರ ತನ್ನ 15ನೆಯ ವಯಸ್ಸಿನಲ್ಲಿ ಬೀರ್ EMT ಕೋರ್ಸ್ಗೆ ಸೇರಿಕೊಂಡು ಜೆರುಸಲೇಂನ ಮೇಗನ್ ಡೇವಿಡ್ ಅಡೋಮ್ ರೆಡ್ ಸ್ಟಾರ್ ಆಫ್ ಡೇವಿಡ್ ನಲ್ಲಿ ಸ್ವಯಂ ಸೇವಕನಾದ. ಇದು ರೆಡ್ ಕ್ರಾಸ್ನ ಅಂತಾರಾಷ್ಟ್ರೀಯ ಸಮಿತಿಯ ಇಸ್ರೇಲಿ ಶಾಖೆ. ಅಲ್ಲಿ ಅವನ ಅನುಭವವೇನೋ ಚೆನ್ನಾಗಿತ್ತು. ಆದರೆ ಏನಾದರೂ ಘಟನೆ ನಡೆದಾಗ ನಾವು ಅಲ್ಲಿಗೆ ಹೋಗಿ ತಲುಪುವುದು ಯಾವಾಗಲೂ ತಡವಾಗುತ್ತದೆ ಎಂದು ಅವನಿಗೆ ಅನ್ನಿಸುತ್ತಿತ್ತು. ಉದಾಹರಣೆಗೆ, ಒಂದು ದಿನ 7 ವರ್ಷದ ಮಗುವೊಂದು ಗಂಟಲಿನ ಶ್ವಾಸನಾಳದಲ್ಲಿ ಒಂದು ಬಗೆಯ ಖಾದ್ಯ ಹಾಟ್ ಡಾಗ್ ಸಿಕ್ಕಿಹಾಕಿಕೊಂಡು ಒದ್ದಾಡುತ್ತಿದೆ ಎಂದು ತಕ್ಷಣ ಅಲ್ಲಿಗೆ ತೆರಳಬೇಕೆಂದು ಬೀರ್ಗೆ ಮೇಲಿನವರಿಂದ ಸಂದೇಶ ಬಂತು. ಬೀರ್ ಲಘು ಬಗೆಯಿಂದ ಆಂಬ್ಯುಲೆನ್ಸ್ ತೆಗೆದುಕೊಂಡು ಸಹಾಯಕನ ಜೊತೆಗೆ ಜೆರುಸಲೇಂನ ಪುರಾತನ ಓಣಿಗಳಲ್ಲಿ ಹೊರಟ. 20 ನಿಮಿಷಗಳಲ್ಲಿ ಅವರು ಹುಡುಗನ ಮನೆಯಲ್ಲಿದ್ದರು. ಆದರೆ ಅಷ್ಟರಲ್ಲಾಗಲೇ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಮುಖವೆಲ್ಲ ನೀಲಿಯಾಗಿತ್ತು. ಬೀರ್ ಮತ್ತು ತಂಡದವರು ಉಸಿರಾಟ ನಿಲ್ಲದಂತೆ ನೋಡಿಕೊಳ್ಳಲು ಎದೆಗೆ ಬಡಿಯುವುದು ಅಥವಾ ಬಾಯಿಗೆ ಬಾಯಿ ಕೊಟ್ಟು ಆಮ್ಲಜನಕ ನೀಡುವುದು CPR ಮಾಡಿದರು. ಅಲ್ಲೇ ಸಮೀಪದಲ್ಲಿದ್ದ ವೈದ್ಯನೊಬ್ಬ ಆಂಬ್ಯುಲೆನ್ಸ್ನ ಸೈರನ್ ಕೇಳಿ ಓಡಿ ಬಂದಿದ್ದ. ಅವನು ಮಗುವಿನ ನಾಡಿ ಪರೀಕ್ಷಿಸಿದರೆ ಎಲ್ಲವೂ ಸ್ತಬ್ಧವಾಗಿತ್ತು. ಮಗು ಸತ್ತು ಹೋಗಿತ್ತು. ಅದೇ ಡಾಕ್ಟರ್ಗೆ ಕೆಲ ನಿಮಿಷಗಳ ಮೊದಲು ಈ ವಿಷಯ ತಿಳಿದಿದ್ದರೆ ಅವನೇ ಬಂದು ಮಗುವನ್ನು ಬದುಕಿಸಬಹುದಿತ್ತು ಎಂದು ಬೀರ್ಗೆ ಅನ್ನಿಸಿತು. ಆ ಹುಡುಗ ಪಾಪ ಅನ್ಯಾಯವಾಗಿ ಸತ್ತು ಹೋದ. ತುರ್ತು ಚಿಕಿತ್ಸೆಗೆ ಇನ್ನೂ ಏನಾದರೂ ಸುಧಾರಿತ ವ್ಯವಸ್ಥೆ ಬೇಕು ಎಂದು ಅವನು ಯೋಚಿಸಿದ್ದ. ಇಸ್ರೇಲ್ ಭಯೋತ್ಪಾದಕ ದಾಳಿಗಳಿಗೆ ಹೆಸರಾದ ದೇಶ. ಅಲ್ಲಿ ತುರ್ತು ಸಂದರ್ಭಗಳಲ್ಲಿ ಸರಿಯಾಗಿ 20 ನಿಮಿಷದೊಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರುತ್ತದೆ. ಶ್ವಾಸನಾಳದಲ್ಲಿ ಹಾಟ್ ಡಾಗ್ ಸಿಕ್ಕಿ ಹಾಕಿಕೊಂಡು ಹುಡುಗ ಮೃತಪಟ್ಟ ಪ್ರಕರಣದ ನಂತರ ತುರ್ತು ಚಿಕಿತ್ಸೆಯ ಪ್ರಕ್ರಿಯೆಯನ್ನು ಹೇಗಾದರೂ ಮಾಡಿ ವೇಗಗೊಳಿಸಿ ಇನ್ನೂ ಕ್ಲುಪ್ತ ಕಾಲದಲ್ಲಿ ಚಿಕಿತ್ಸೆ ದೊರಕುವಂತೆ ಮಾಡಬೇಕೆಂದು ಬೀರ್ ಯೋಚಿಸುತ್ತಿದ್ದ. ತುರ್ತು ಚಿಕಿತ್ಸೆ ವೇಗವಾಗಿ ಸಿಗದಿರುವುದರಿಂದಲೇ ಎಷ್ಟೋ ಜನ ಅನಗತ್ಯವಾಗಿ ಸಾಯುತ್ತಿದ್ದಾರೆಂದು ಅವನಿಗೆ ಅನ್ನಿಸುತ್ತಿತ್ತು. ಮಾರಣಾಂತಿಕ ಸಂದರ್ಭಗಳಲ್ಲಿ ಒಂದೊಂದು ನಿಮಿಷವೂ ಅಮೂಲ್ಯ. ಉದಾಹರಣೆಗೆ, ಹೃದಯಾಘಾತವಾದಾಗ ಕೆಲವೊಮ್ಮೆ ರೋಗಿಯನ್ನು ಬದುಕಿಸಲು ಕೇವಲ 6 ನಿಮಿಷ ಮಾತ್ರ ಕಾಲಾವಕಾಶವಿರುತ್ತದೆ. ಇದಕ್ಕೆ ಬೀರ್ ಕಂಡುಹಿಡಿದ ಪರಿಹಾರವೆಂದರೆ ವೇಗವಾಗಿ ತುರ್ತು ಚಿಕಿತ್ಸೆ ಒದಗಿಸಲು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದ ಅಕ್ಕಪಕ್ಕದ 15 ಪ್ರಥಮ ಚಿಕಿತ್ಸೆ ತಂಡಗಳನ್ನು ಜೋಡಿಸಿದ್ದು. ಈ ಎಲ್ಲಾ ತಂಡಗಳು ಒಂದೊಂದು ಬೀಪರ್ಗಳನ್ನು
ಖರೀದಿಸಿದವು. ಅದರ ಮೂಲಕ ಪರಸ್ಪರರ ಜೊತೆಗೆ ಸಂಪರ್ಕದಲ್ಲಿ ಇರತೊಡಗಿದವು. ನಂತರ ಬೀರ್ ತನ್ನ ಏರಿಯಾದಲ್ಲಿ ಆಂಬ್ಯುಲೆನ್ಸ್ ಸೇವೆ ಒದಗಿಸುತ್ತಿದ್ದ ಕಂಪನಿಯನ್ನು ಸಂಪರ್ಕಿಸಿ, ನಮ್ಮ ಏರಿಯಾದಿಂದ ಯಾವಾಗ ಎಮರ್ಜೆನ್ಸಿ ಕರೆ ಬಂದರೂ ನೀವು ಅಲ್ಲಿಗೆ ಬರುವುದಕ್ಕಿಂತ ಮೊದಲು ನಮ್ಮನ್ನು ಸಂಪರ್ಕಿಸಿ ಎಂದು ಮ್ಯಾನೇಜರ್ಗೆ ಮನವಿ ಮಾಡಿದ. ಮ್ಯಾನೇಜರ್ ನಕ್ಕುಬಿಟ್ಟ. ಮಗು, ಶಾಲೆಗೆ ಹೋಗು, ಇಲ್ಲ ಬೋಂಡಾ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡು, ನೀನು ಹೇಳೋದನ್ನೆಲ್ಲ ಮಾಡೋದಕ್ಕಾಗಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ. ಆದರೂ ಅವನ ಆಫೀಸಿನಿಂದ ಹೊರಬರುವಾಗ ಬೀರ್ ನಿರಾಶೆಗೊಂಡಿರಲಿಲ್ಲ. ಏಕೆಂದರೆ ನನ್ನಲ್ಲಿ ಇಸ್ರೇಲ್ನ ಅದ್ಭುತವಾದ ಆವಿಷ್ಕಾರವೊಂದಿತ್ತು, ಅದು ಧಿಮಾಕು. ಮರುದಿನವೇ ಬೀರ್ 2 ಪೊಲೀಸ್ ಸ್ಕ್ಯಾನರ್ಗಳನ್ನು ತಂದ. ಯಾರಾದರೂ ತುರ್ತು ಸಹಾಯ ಕೇಳಿ ಕರೆ ಮಾಡಿದರೆ ಅವುಗಳ ಮೂಲಕ ಕೇಳಿಸಿಕೊಳ್ಳಬಹುದಿತ್ತು. ಶಾಲೆಗೆ ಹೋಗು, ಇಲ್ಲ ಬೋಂಡಾ ಅಂಗಡಿ ಇಡು ಎಂದು ಮ್ಯಾನೇಜರ್ ಹೇಳಿದ್ದು ಅವನ ಕಿವಿಯಲ್ಲಿ ಕೊರೆಯುತ್ತಿತ್ತು. ನಿನ್ನ ಹೆಲ್ಪ್ ಇಲ್ಲದೆ ನಾನು ಜೀವ ಉಳಿಸಬಲ್ಲೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ. ಅವತ್ತೇ ಒಂದು ಎಮರ್ಜೆನ್ಸಿ ಕರೆ ಬಂದಿದ್ದು ಸ್ಕ್ಯಾನರ್ನಲ್ಲಿ ಬೀರ್ಗೆ ಕೇಳಿಸಿತು. 70 ವರ್ಷದ ಮುದುಕನೊಬ್ಬನಿಗೆ ಕಾರು ಡಿಕ್ಕಿ ಹೊಡೆದಿತ್ತು. ಬೀರ್ ಅಲ್ಲೇ ಪಕ್ಕದ ಓಣಿಯಲ್ಲಿದ್ದ. ಹೀಗಾಗಿ ಓಡಿಕೊಂಡೇ ಮುದುಕ ಬಿದ್ದಿದ್ದ ಸ್ಥಳಕ್ಕೆ ಹೋದ. ಮುದುಕನ ಕುತ್ತಿಗೆಯಿಂದ ಧಾರಾಕಾರ ರಕ್ತ ಸುರಿಯುತ್ತಿತ್ತು. ಅವನು ರಕ್ತ ತಿಳಿಗೊಳಿಸುವ ಔಷಧಿಯ ಮೇಲಿದ್ದಾನೆಂದು ಸಂಬಂಧಿಕನೊಬ್ಬ ಹೇಳಿದ. ಬೀರ್ ಬಳಿ ಯಾವುದೇ ವೈದ್ಯಕೀಯ ಉಪಕರಣವಿರಲಿಲ್ಲ. ಆದರೆ ರಕ್ತಸ್ರಾವ ನಿಲ್ಲಿಸದಿದ್ದರೆ ಮುದುಕ ಸಾಯುತ್ತಾನೆಂದು ಅವನಿಗೆ ಗೊತ್ತಿತ್ತು. ಹೀಗಾಗಿ ಬೀರ್ ತನ್ನ ಯಹೂದಿಗಳು ತಲೆಗೆ ಹಾಕಿಕೊಳ್ಳುವ ಧಾರ್ಮಿಕ ಟೋಪಿ ಕಿಪ್ಪಾ ತೆಗೆದು ಗಾಯದ ಮೇಲೆ ಬಲವಾಗಿ ಒತ್ತಿ ಹಿಡಿದ. ಕೆಲವೇ ಹೊತ್ತಿಗೆ ರಕ್ತಸ್ರಾವ ನಿಂತಿತು. 25 ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಬಂದಾಗ ಮುದುಕ ಪ್ರಜ್ಞೆ ತಪ್ಪಿದ್ದರೂ ಉಸಿರಾಡುತ್ತಿದ್ದ. ಆಂಬ್ಯುಲೆನ್ಸ್ ಸಿಬ್ಬಂದಿ ಮುದುಕನನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ವಾಹನದೊಳಗೆ ಕೊಂಡೊಯ್ಯಬೇಕಾದರೆ ಬೀರ್ಗೆ ಮುದುಕನ ಮುಂಗೈ ಒಳಭಾಗದಲ್ಲಿ ನೀಲಿ ಬಣ್ಣದ ನಂಬರ್ಗಳು ಕಾಣಿಸಿದವು. ನಾಜಿ ಕ್ಯಾಂಪ್ನಲ್ಲಿ ಕೊಟ್ಟ ನಂಬರುಗಳು ಅವು. ಮುದುಕ ಯಹೂದಿಗಳ ನರಮೇಧದಿಂದ ಪಾರಾಗಿ ಬಂದವನಾಗಿದ್ದ. ಗಟ್ಟಿ ಜೀವ ಅದು. 2 ದಿನಗಳ ನಂತರ ಮುದುಕನ ಮಗ ಬೀರ್ಗೆ ಫೋನ್ ಮಾಡಿದ. ಖಂಡಿತ ಇದು ಅಂತ್ಯ ಸಂಸ್ಕಾರಕ್ಕೆ ಕರೆಯುವ ಫೋನ್ ಕಾಲ್ ಎಂದುಕೊಳ್ಳುತ್ತಲೇ ಫೋನ್ ಎತ್ತಿದ. ಆದರೆ ಮುದುಕ ಸತ್ತಿರಲಿಲ್ಲ. ಬೀರ್ಗೆ ಥ್ಯಾಂಕ್ಸ್ ಹೇಳಬೇಕೆಂದು ಮಗನ ಮೂಲಕ ಫೋನ್ ಮಾಡಿಸಿದ್ದ. ಒಂದು ಸಲ ಆಸ್ಪತ್ರೆಗೆ ಬಂದು ಹೋಗುವಂತೆ ಮಗ ಕೇಳಿಕೊಂಡ. ಅದರಂತೆ ಬೀರ್ ಹೋದಾಗ ಮುದುಕ ಎದ್ದು ಬಂದು ತಬ್ಬಿಕೊಂಡು ತನ್ನ ಜೀವ ಉಳಿಸಿದ್ದಕ್ಕೆ ಧನ್ಯವಾದ ಹೇಳಿದ. ಆ ಕ್ಷಣದಲ್ಲೇ ಬೀರ್ಗೆ ತನ್ನ ಜೀವನದ ಉದ್ದೇಶ ಏನೆಂಬುದು ಸ್ಪಷ್ಟವಾಗಿತ್ತು. ಅದು ತುರ್ತು ಸಂದರ್ಭದಲ್ಲಿ ಸರ್ಕಾರದ ಆಂಬ್ಯುಲೆನ್ಸ್ ಸೇವೆಗಿಂತ ವೇಗವಾಗಿ ಸ್ಪಂದಿಸುವ ಸಂಸ್ಥೆಯೊಂದನ್ನು ಕಟ್ಟಿ ನಿಲ್ಲಿಸುವುದು. ಆದರೆ ಆ ಗುರಿ ಸಾಧಿಸುವುದು ಅವನು ಅಂದುಕೊಂಡದ್ದಕ್ಕಿಂತ ಬಹಳ ಕಷ್ಟವಿತ್ತು. ಜೀವ ಉಳಿಸುವ ಫ್ಲ್ಯಾಶ್ ಮಾಬ್. ತನ್ನ ಸ್ವಯಂ ಸೇವಾ ಸಂಸ್ಥೆಯನ್ನು ವಿಸ್ತರಿಸಲು ಬೀರ್ ಮುಂದೆ 2 ಸಮಸ್ಯೆಗಳಿದ್ದವು. ಮೊದಲನೆಯದಾಗಿ ಅವನು ಅತ್ಯುತ್ತಮ ತರಬೇತಿ ಪಡೆದ ಸ್ವಯಂ ಸೇವಕರ ಸಂಪರ್ಕ ಜಾಲವನ್ನು ದೇಶಾದ್ಯಂತ ಸ್ಥಾಪಿಸಬೇಕಿತ್ತು. ಎರಡನೆಯದಾಗಿ ತುರ್ತು ಸಂದರ್ಭದಲ್ಲಿ ಈ ಸ್ವಯಂ ಸೇವಕರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗುವಂತೆ ವ್ಯವಸ್ಥೆಯೊಂದನ್ನು ರೂಪಿಸಬೇಕಿತ್ತು. ಜೆರುಸಲೇಂನ ಹಾದ್ಸಾ ಮೆಡಿಕಲ್ ಸೆಂಟರ್ನ ಆಘಾತ ಮತ್ತು ಗಾಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅವಿ ರಿವ್ಕಿಂಡ್ ಅವರ ನೆರವಿನಿಂದ ತನ್ನ ಹಜ್ಜಲಾ ಯಹೂದಿ ಭಾಷೆಯಲ್ಲಿ ಇದಕ್ಕೆ ರಕ್ಷಣೆ ಎಂದರ್ಥ ತಂಡದ ಎಲ್ಲ ಸ್ವಯಂ ಸೇವಕರಿಗೆ 6 ತಿಂಗಳ 200 ತಾಸುಗಳ ಪ್ರಥಮ ಚಿಕಿತ್ಸೆ ತರಬೇತಿ ಕೊಡಿಸಬೇಕೆಂದು ಬೀರ್ ನಿರ್ಧರಿಸಿದ. ಈ ತರಬೇತಿಗೆ ಸೇರುವವರು 21 ವರ್ಷ ಮೇಲ್ಪಟ್ಟವರಾಗಿರಬೇಕು. ವಾಹನ ಚಾಲನೆ ಲೈಸೆನ್ಸ್ ಹೊಂದಿರಬೇಕು. ಪೊಲೀಸ್ ದಾಖಲೆಗಳು ನಿಖರವಾಗಿರಬೇಕು ಎಂಬುದು ಷರತ್ತು. ತುರ್ತು ವೈದ್ಯಕೀಯ ನೆರವಿನ ಸೇವೆಗಳಲ್ಲಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಡ್ರೈವರ್ಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ.
ಅವರು ಎಷ್ಟು ಚುರುಕಾಗಿ ಹಾಗೂ ವೃತ್ತಿಪರವಾಗಿ ಕೆಲಸ ಮಾಡುತ್ತಾರೆ ಎಂಬುದರ ಮೇಲೆ ರೋಗಿಯ ಸಾವು ಬದುಕು ಹಾಗೂ ಚೇತರಿಸಿಕೊಳ್ಳುವ ಸಾಧ್ಯತೆ ನಿಂತಿದೆ ಎನ್ನುತ್ತಾರೆ ಬೀರ್ ಸ್ಥಾಪಿಸಿದ ಸಂಸ್ಥೆಯ ಅನಧಿಕೃತ ಮುಖ್ಯ ವೈದ್ಯಕೀಯ ಸಲಹೆಗಾರನಾಗಿ ಸೇವೆ ಸಲ್ಲಿಸುವ ವೈದ್ಯ ರಿವ್ಕಿಂಡ್. ಆದರೆ ಹೆಚ್ಚೆಚ್ಚು ಅರೆವೈದ್ಯ ತಂತ್ರಜ್ಞರಿಗೆ ತರಬೇತಿ ನೀಡಿದಂತೆಲ್ಲ ಬೀರ್ನ ಚಡಪಡಿಕೆಯೂ ಹೆಚ್ಚಾಗುತ್ತಿತ್ತು. ಏಕೆಂದರೆ ತುರ್ತು ವೈದ್ಯಕೀಯ ನೆರವು ಬೇಕಿರುವವರನ್ನು ಸಕಾಲಕ್ಕೆ ತಲುಪಲು ಅವನ ತಂಡಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕಾರಿನಲ್ಲಿ ಹೋಗುವ ಸ್ವಯಂ ಸೇವಕರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕುತ್ತಿದ್ದರು ಅಥವಾ ಪಾರ್ಕಿಂಗ್ ಜಾಗ ಹುಡುಕಲು ಪರದಾಡುವುದರಿಂದ ತಡವಾಗುತ್ತಿತ್ತು. ಇದಕ್ಕೊಂದು ಹೊಸ ಪರಿಹಾರವನ್ನು ಬೀರ್ ಹುಡುಕಿದ. ಅದು 2001. ಒಂದು ದಿನ ಅವನು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ. ಬೇಸರ ಕಳೆಯಲು ಮೊಬೈಲ್ ಹೊರತೆಗೆದು ಚಾಟ್ ಮಾಡತೊಡಗಿದ. ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸನೊಬ್ಬ ಬೈಕ್ನಲ್ಲಿ ಬಂದು ಕಾರಿನ ಪಕ್ಕ ನಿಲ್ಲಿಸಿ ಕಿಟಕಿಯ ಗಾಜು ಬಡಿದು ದಂಡದ ಚೀಟಿ ಕೈಗಿತ್ತ. ಬೀರ್ಗೆ ಸಿಟ್ಟು ಬಂದಿತ್ತು. ಆದರೆ ಆ ಕ್ಷಣದಲ್ಲಿ ಚಕ್ಕನೆ ಅವನಿಗೊಂದು ಹೊಸ ಐಡಿಯಾ ಹೊಳೆದಿತ್ತು. ನಮ್ಮ ಸ್ವಯಂ ಸೇವಕರು ಬೈಕ್ನಲ್ಲಿ ಹೋಗಬೇಕು. ಆಗ ಟ್ರಾಫಿಕ್ ಜಾಮ್ನಲ್ಲಿ ಹೇಗಾದರೂ ನುಗ್ಗಿಸಿಕೊಂಡು ಹೋಗಬಹುದು ಮತ್ತು ಎಲ್ಲಿ ಬೇಕಾದರೂ ಪಾರ್ಕ್ ಮಾಡಬಹುದು. ಮನೆಗೆ ಹೋದವನೇ ಈ ಐಡಿಯಾವನ್ನು ಹೆಂಡತಿಗೆ ಹೇಳಿದ. ಅದಕ್ಕೆ ಅವಳು ಆಂಬ್ಯುಸೈಕಲ್ ಎಂದು ಹೆಸರಿಟ್ಟಳು. ಅರ್ಧ ಆಂಬ್ಯುಲೆನ್ಸ್, ಅರ್ಧ ಮೋಟಾರ್ ಸೈಕಲ್, ಆಂಬ್ಯುಸೈಕಲ್. ಕೆಲವೇ ದಿನಗಳಲ್ಲಿ ಬೀರ್ ಒಂದಷ್ಟು ಮೋಟಾರ್ ಸೈಕಲ್ಗಳನ್ನು ಮಿನಿ ಆಂಬ್ಯುಲೆನ್ಸ್ ಆಗಿ ರೂಪಾಂತರಗೊಳಿಸುವ ಕೆಲಸ ಶುರು ಮಾಡಿದ. ಪ್ರತಿ ಬೈಕ್ನಲ್ಲೂ ಒಂದು ಟ್ರಾಮಾ ಕಿಟ್, ಆಕ್ಸಿಜನ್ ಕ್ಯಾನ್, ಬ್ಲಡ್ ಶುಗರ್ ಮಾನಿಟರ್ ಹಾಗೂ ಒಂದು ಡಿಫೈಬ್ರಿಲೇಟರ್ ಅಳವಡಿಸಿದ. ಈ ಬೈಕ್ಗಳು ನೋಡಲು ಚೆನ್ನಾಗಿರಲಿಲ್ಲ. ಆದರೆ ತಮ್ಮನ್ನು ಆವಿಷ್ಕರಿಸಿದ ವ್ಯಕ್ತಿಯಂತೆ ಅಪ್ಪಟ ಧಿಮಾಕಿನಿಂದ ಕೆಲಸ ಮಾಡಿ ಮುಗಿಸುತ್ತಿದ್ದವು. ಆಂಬ್ಯುಸೈಕಲ್ಗಳು ಹಾಗೂ ಬೀರ್ನ ಸಂಸ್ಥೆ ಸಾಂಪ್ರದಾಯಿಕ ಆಂಬ್ಯುಲೆನ್ಸ್ಗಳು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿಗೆ ಪರ್ಯಾಯವಾಗಿರಲಿಲ್ಲ. ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳ ಅಗತ್ಯ ಇದ್ದೇ ಇತ್ತು. ಆದರೆ ತುರ್ತು ವೈದ್ಯಕೀಯ ನೆರವಿನ ಅಗತ್ಯದಲ್ಲಿರುವ ರೋಗಿಗಳಿಗೆ ಇಎಂಟಿಗಳು ಪ್ರಥಮ ಚಿಕಿತ್ಸೆ ಹಾಗೂ ಜೀವರಕ್ಷಕ ವ್ಯವಸ್ಥೆ ಕಲ್ಪಿಸಲು ಹಿಡಿಯುವ ಸಮಯವನ್ನು ಇವು ಕಡಿಮೆ ಮಾಡುತ್ತಿದ್ದವು. ಹೀಗಾಗಿ ನಾವು ಒಂಥರ ಜೀವರಕ್ಷಕ ಫ್ಲಾಶ್ ಮಾಬ್ ಇದ್ದಂತೆ ಎನ್ನುತ್ತಾನೆ ಬೀರ್. ನೆರವಿನ ಕರೆಗಳನ್ನು ಟ್ರ್ಯಾಕ್ ಮಾಡಲು ಪೊಲೀಸ್ ಸ್ಕ್ಯಾನರ್ಗಳನ್ನು ಬಳಸಿಕೊಂಡು ಕ್ಷಣ ಮಾತ್ರದಲ್ಲಿ ತುರ್ತು ಚಿಕಿತ್ಸೆಗೆ ಧಾವಿಸುತ್ತಿದ್ದ ಬೀರ್ನ ತಂಡ ಬಹಳ ಬೇಗ ಎಲ್ಲೆಡೆಗೆ ವಿಸ್ತರಿಸಿತು. ಮೊದಲಿಗೆ ಜೆರುಸಲೇಂನಲ್ಲಿ, ನಂತರ ಬ್ನೇ ಬ್ರಾಕ್, ಹೈಫಾ, ಟೆಲ್ ಅವೀವ್ ಹಾಗೂ ಹಲವಾರು ಸಣ್ಣ ಪುಟ್ಟ ನಗರಗಳಿಗೂ ಆಂಬ್ಯುಸೈಕಲ್ ಪ್ರವೇಶಿಸಿತು. ಬೀರ್ ಜೊತೆ ಮೊದಲು ಇದರಲ್ಲಿ ಕೈಜೋಡಿಸಿದವರು ಯಹೂದಿಗಳು. ಅವರ ಜೀವನ ಶೈಲಿ ಇದಕ್ಕೆ ಅನುಕೂಲಕರವಾಗಿತ್ತು. ಯುವಕರು ಇದರಲ್ಲಿ ಸ್ವಯಂ ಸೇವಕರಾಗಬೇಕು, ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಇದನ್ನು ಮಾಡಬೇಕಿತ್ತು ಅಥವಾ ಕೆಲಕಾಲ ವಿದ್ಯಾಭ್ಯಾಸ ನಿಲ್ಲಿಸಿ ಇಲ್ಲಿಗೆ ಬರಬೇಕಿತ್ತು. ಯಹೂದಿ ಶಿಕ್ಷಣ ಸಂಸ್ಥೆ ಯಶಿವಾ, ಯಹೂದಿ ಶಿಕ್ಷಣ ಸಂಸ್ಥೆ, ಅಲ್ಲಿ ಧಾರ್ಮಿಕ ಶಿಕ್ಷಣ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಯಾವಾಗ ಬೇಕಾದರೂ ಸ್ವಲ್ಪ ಸಮಯ ವಿದ್ಯಾಭ್ಯಾಸ ನಿಲ್ಲಿಸಲು ಅವಕಾಶವಿತ್ತು. ಆದರೆ ಕಾನೂನು, ಅಕೌಂಟೆನ್ಸಿ ಇತ್ಯಾದಿ ವಿಷಯಗಳನ್ನು ಓದುವವರಿಗೆ ನಿರ್ದಿಷ್ಟ ಕಾಲಮಿತಿ ಇರುವುದರಿಂದ ಅವರು ಈ ತರಬೇತಿಗೆ ಬರಲು ಸಾಧ್ಯವಿರಲಿಲ್ಲ. 2006ರ ಬೇಸಿಗೆ ಬೀರ್ ಮತ್ತು ಅವರ ಸ್ವಯಂ ಸೇವಕರು ಹಾಗೂ ದೇಶಾದ್ಯಂತ ಆರಂಭವಾದ ಅವರ ಸಂಘಟನೆಯಂತಹ ಜೀವರಕ್ಷಕ ಸಂಸ್ಥೆಗಳಿಗೆ ಮಹತ್ವದ್ದಾಗಿತ್ತು. ಹಿಜ್ಬುಲ್ಲಾ ಜೊತೆ ಯುದ್ಧ ಆರಂಭವಾದ್ದರಿಂದ ಬಹಳಷ್ಟು ಸ್ವಯಂ ಸೇವಕ ವೈದ್ಯಕೀಯ ತಂತ್ರಜ್ಞರು ಇಸ್ರೇಲ್ನ ಉತ್ತರ ಭಾಗಕ್ಕೆ ಧಾವಿಸಿದರು. ಒಂದಷ್ಟು ಸಂಘಟನೆಗಳು ಇನ್ನುಳಿದ ಸಂಘಟನೆಗಳಿಗಿಂತ ಹೆಚ್ಚು ಸನ್ನದ್ಧ ಸ್ಥಿತಿಯಲ್ಲಿರುವುದು ಹಾಗೂ ಒಳ್ಳೊಳ್ಳೆಯ ಸಲಕರಣೆಗಳನ್ನು ಹೊಂದಿರುವುದನ್ನು ನೋಡಿದ ಬೀರ್ ಆ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಲು ನಿರ್ಧರಿಸಿದ. ಹಾಗೆ ಮಾಡುವುದರಿಂದ ಖರ್ಚು ಕಡಿಮೆ ಮಾಡಬಹುದು ಮತ್ತು ಹೆಚ್ಚು ಜನರ ಜೀವ ಉಳಿಸಬಹುದು ಎಂಬುದು ಅವನ ಲೆಕ್ಕಾಚಾರ. ಯುದ್ಧ ವಿಕೋಪ ಸ್ಥಿತಿಗೆ ಹೋದಾಗ ಅವನು ಟೆಲ್ ಅವೀವ್ನ ಉತ್ತರದಲ್ಲಿರುವ
ಹದೆರಾ ನಗರದ ಸಿನೆಗಾಗ್ನ ನೆಲಮಹಡಿಯಲ್ಲಿ ಎಲ್ಲಾ ತುರ್ತು ವೈದ್ಯಕೀಯ ನೆರವಿನ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಕರೆದ. ಗಂಟೆಗಟ್ಟಲೆ ವಾದ ವಿವಾದದ ನಂತರ ಅವರಲ್ಲಿ ಹೆಚ್ಚಿನವರನ್ನು ತನ್ನ ಜೊತೆ ಕೈಜೋಡಿಸಲು ಮನವೊಲಿಸಿದ. ಎಲ್ಲರೂ ಒಟ್ಟಾದರೆ ತುರ್ತು ವೈದ್ಯಕೀಯ ಅಗತ್ಯದ ಸಂದರ್ಭದಲ್ಲಿ ಕರೆ ಬಂದ 1.5 ನಿಮಿಷದೊಳಗೆ ಆ ಸ್ಥಳದಲ್ಲಿ ಇರಲು ಸಾಧ್ಯ ಎಂದು ಅವನು ನಂಬಿದ್ದ. ಹೃದಯಾಘಾತವಾದ 2 ನಿಮಿಷದೊಳಗೆ ರೋಗಿಯನ್ನು ತಲುಪಲು ವೈದ್ಯಕೀಯ ನೆರವಿನ ಸಿಬ್ಬಂದಿಗೆ ಸಾಧ್ಯವಾದರೆ ಅವನು ಬದುಕುಳಿಯುವ ಸಾಧ್ಯತೆ 90% ಹೆಚ್ಚು ಎನ್ನುತ್ತಾನೆ ಬೀರ್. ಹೊಸ ಸಂಘಟನೆಗೆ ಹೆಸರು ಯುನೈಟೆಡ್ ಹಜ್ಜಲಾ. ಸಭೆ ಮುಗಿಯುತ್ತಾ ಬಂದಂತೆ ಅಲ್ಲಿದ್ದವರಿಗೆಲ್ಲ ತಾವು ಯಾವುದೋ ಕ್ರಾಂತಿ ಮಾಡಲು ಹೊರಟಿದ್ದೇವೆ ಅನ್ನಿಸತೊಡಗಿತು. ಏಕೆಂದರೆ ಇದು ಇಸ್ರೇಲ್ನಲ್ಲಿ ತುರ್ತು ವೈದ್ಯಕೀಯ ನೆರವಿನ ಕಾರ್ಯಾಚರಣೆಯ ಚಹರೆಯನ್ನೇ ಬದಲಿಸಲು ಹೊರಟಿತ್ತು ಎಂದು ಯುನೈಟೆಡ್ ಹಜ್ಜಲಾದ ಅಂತಾರಾಷ್ಟ್ರೀಯ ಕಾರ್ಯಾಚರಣೆ ವಿಭಾಗದ ನಿರ್ದೇಶಕ ಡವ್ ಮೇಸಲ್ ನೆನಪಿಸಿಕೊಳ್ಳುತ್ತಾರೆ. ಎಲಿ ಬೀರ್ ಈ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದು ಹೇಗೆ ಎಂದು ಡೋನರ್ಸ್ ಚೂಸ್ ಆರ್ಗ್ ನ ಚೇರ್ಮನ್ ಹಾಗೂ ಜನರಲ್ ಅಟ್ಲಾಂಟಿಕ್ ಖಾಸಗಿ ಷೇರು ಕಂಪನಿಯ ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಪೀಟರ್ ಬ್ಲೂಮ್ ಹೇಳುತ್ತಾರೆ. ಅಧಿಕಾರಿ ವರ್ಗದ ಅಸಡ್ಡೆಯನ್ನು ಮಟ್ಟಹಾಕಲು ಬೀರ್ ಅಡ್ಡದಾರಿ ಹುಡುಕಿಕೊಂಡ. ಅವನ ಉದ್ದೇಶ ಒಳ್ಳೆಯದಾದ್ದರಿಂದ ಎಲ್ಲ ನೆರವೂ ಒದಗಿ ಬಂತು. ನೀವು ಸರಿಯಾದ ಕೆಲಸವನ್ನು ಸ್ವಲ್ಪ ದೀರ್ಘ ಅವಧಿಯವರೆಗೆ ಮಾಡುತ್ತಿದ್ದರೆ ನೀವೇಕೆ ಅದನ್ನು ಮಾಡುತ್ತಿದ್ದೀರಿ ಎಂದು ನೋಡಲು ಕ್ರಮೇಣ ಜನ ಬಂದೇ ಬರುತ್ತಾರೆ. ಯುನೈಟೆಡ್ ಹಜ್ಜಲಾವನ್ನು ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡುವಂತೆ ಮಾಡಲು ಏನು ಮಾಡಬೇಕು ಎಂದು ಕಂಡುಹಿಡಿಯುವುದು ಬೀರ್ನ ಮುಂದಿನ ಹೆಜ್ಜೆಯಾಗಿತ್ತು. ಯುದ್ಧರಂಗಕ್ಕೆ ಪ್ರವೇಶಿಸುವುದಕ್ಕಿಂತ ಮೊದಲು ಈ ಸಂಘಟನೆಗೆ ಒಂದು ಆ್ಯಪ್ ಮಾಡಿಕೊಳ್ಳಬೇಕು. ಆಗ GPS ತಂತ್ರಜ್ಞಾನ ಬಳಸಿಕೊಂಡು ಆ್ಯಪ್ ಮೂಲಕವೇ ತುರ್ತು ನೆರವಿನ ವೈದ್ಯಕೀಯ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕಳುಹಿಸಬಹುದು ಎಂದು ಮೇಸಲ್ಗೆ ಅನ್ನಿಸಿತು. ಜೀವ ಉಳಿಸುವುದರ ಬದಲು ದುಡ್ಡು ಮಾಡುವ ಬಗ್ಗೆ ಯೋಚಿಸಿದ್ದರೆ ನಾವೂ ಇನ್ನೊಂದು ಊಬರ್ ಕಂಪನಿಯಾಗುತ್ತಿದ್ದೆವು. ಹಾಗಾಗುವುದು ನಮಗೆ ಬೇಕಿರಲಿಲ್ಲ. ಆದರೆ ಆ್ಯಪ್ ಮೂಲಕ ಕಾರ್ಯಾಚರಣೆ ನಡೆಸಲು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಬೇಕಾಗಿತ್ತು. ಅಂದಾಜಿನ ಪ್ರಕಾರ ಸುಮಾರು $1 ಮಿಲಿಯನ್ ಬೇಕಾಗುತ್ತದೆ ಎಂಬ ಕಾರಣಕ್ಕೆ ಸುಮ್ಮನಾದೆವು ಎಂದು ನೆನಪಿಸಿಕೊಳ್ಳುತ್ತಾರೆ ಮೇಸಲ್. 2006ರ ಯುದ್ಧದ ನಂತರ ಇನ್ನೂ ಹಲವಾರು ಸಂಘಟನೆಗಳು ಹಜ್ಜಲಾದ ಜೊತೆ ಕೈಜೋಡಿಸಿದವು. ಬೀರ್ ಮತ್ತು ಮೇಸಲ್ ಏನಾದರೂ ಮಾಡಿ ಹಣ ಒಗ್ಗೂಡಿಸಲೇಬೇಕು ಎಂದು ನಿರ್ಧರಿಸಿದರು. ಒಬ್ಬ ಪುಣ್ಯಾತ್ಮ ಮುಂದೆ ಬಂದು ಆ್ಯಪ್ಗೆ ಬೇಕಾದಷ್ಟು ದುಡ್ಡು ಕೊಡುತ್ತೇನೆ ಎಂದ. 2007ರ ಬೇಸಿಗೆಯ ವೇಳೆಗೆ ಫ್ಲಿಪ್ ಫೋನ್ಗಳಿಗೆ ಹೊಂದುವ ಯುನೈಟೆಡ್ ಹಜ್ಜಲಾದ ಬೀಟಾ ವರ್ಷನ್ ಆ್ಯಪ್ ಸಿದ್ಧವಾಯಿತು. ಅವರ ಆ್ಯಪ್ ಬಿಡುಗಡೆಯಾಗುತ್ತಿದ್ದಂತೆ ಮೊದಲ ಐಫೋನ್ ಹೊರಬಂತು. ತಂತ್ರಜ್ಞಾನ ಎಷ್ಟು ವೇಗವಾಗಿ ಬದಲಾಗುತ್ತಿದೆ ಎಂಬುದು ಮೇಸಲ್ಗೆ ಅರಿವಾಯಿತು. 2008ರಲ್ಲಿ ಎಲ್ಲ EMTಗಳು ತಮ್ಮ ಸ್ಮಾರ್ಟ್ ಫೋನಿಗೆ GPS ಆಧಾರಿತ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಲು ಆರಂಭಿಸಿದರು. ಈ ವ್ಯವಸ್ಥೆಯ ಅಡಿ ತುರ್ತು ನೆರವಿನ ಅಗತ್ಯವಿರುವ ವ್ಯಕ್ತಿಯ ಸ್ಥಳಕ್ಕೆ ಹೆಚ್ಚು ಹತ್ತಿರವಿರುವ 5 ಸ್ವಯಂ ಸೇವಕರಿಗೆ ಸಂದೇಶ ರವಾನೆಯಾಗುತ್ತದೆ. ಅಂದರೆ ಅವರ ಫೋನ್ನಲ್ಲಿ ಜೋರಾಗಿ ಬೀಪ್ ಶಬ್ದ ಬರುತ್ತದೆ. ಇನ್ನು ತುರ್ತು ಸಂದರ್ಭವನ್ನು ಗಮನಿಸಿದ ಯಾರಾದರೂ ಇಸ್ರೇಲ್ನಲ್ಲಿ ಟೋಲ್ ಫ್ರೀ ಸಂಖ್ಯೆ 1221ಕ್ಕೆ ಕರೆ ಮಾಡಬಹುದು. ಅದು ಯುನೈಟೆಡ್ ಹಜ್ಜಲಾದ ಸಂಪರ್ಕ ಕೇಂದ್ರಕ್ಕೆ ಬರುತ್ತದೆ. ಅಲ್ಲಿಂದ ಹಜ್ಜಲಾದ ಎಲ್ಲರಿಗೂ ಅಲರ್ಟ್ ಹೋಗುತ್ತದೆ. ಗ್ರೂಪ್ನ ಎಲ್ಲ EMTಗಳದು ಒಂದೇ ಮೂಲಮಂತ್ರ. ಪ್ರತಿಯೊಬ್ಬ ರೋಗಿಯೂ ನಿಮ್ಮ ಸ್ವಂತ ತಂದೆ ಅಥವಾ ತಾಯಿ ಎಂದುಕೊಳ್ಳಿ. ನಿಮ್ಮ ಮಗನನ್ನು ರಕ್ಷಿಸಲು ಹೇಗೆ ಓಡುತ್ತೀರೋ ಹಾಗೆ ಅವರ ನೆರವಿಗೆ ಧಾವಿಸಿ. ಯಹೂದಿಗಳನ್ನು ರಕ್ಷಿಸುವ ಅರಬ್ಬರು ಮತ್ತು ಅರಬ್ಬರನ್ನು ರಕ್ಷಿಸುವ ಯಹೂದಿಗಳು. ಜಗತ್ತಿನಲ್ಲಿ ಆಂಬ್ಯುಲೆನ್ಸ್ಗಳು ಹಾಗೂ ತುರ್ತು ನೆರವಿನ ವೈದ್ಯಕೀಯ ಸಿಬ್ಬಂದಿಯನ್ನೂ ತಡೆಯುವ ಸಂಗತಿ ಒಂದಿದೆ. ಅದು ಹಿಂಸಾಚಾರ. ಮೇಗನ್ ಡೇವಿಡ್ ಆಡಮ್ MDA ಇಸ್ರೇಲ್ನ ಪ್ರಾಥಮಿಕ ಆಂಬ್ಯುಲೆನ್ಸ್ ಸೇವೆ ಪೂರೈಕೆದಾರ ಸಂಸ್ಥೆ. ಈ ಸಂಸ್ಥೆಯ ಆಂಬ್ಯುಲೆನ್ಸ್ಗಳು
ಭದ್ರತಾ ಸಿಬ್ಬಂದಿಯ ಎಸ್ಕಾರ್ಟ್ ಇಲ್ಲದೆ ಅರಬ್ಬರ ಪ್ರದೇಶಕ್ಕೆ ಹೋಗುವುದಿಲ್ಲ. ಏಕೆಂದರೆ ಅಲ್ಲಿ ಆಂಬ್ಯುಲೆನ್ಸ್ಗಳ ಮೇಲೂ ಕಲ್ಲೆಸೆತ, ಮೊಲೊಟೋವ್ ಕಾಕ್ಟೇಲ್ ಬಾಟಲಿಗೆ ಸೀಮೆಎಣ್ಣೆಯಂತಹ ದ್ರವ ತುಂಬಿ ಬೆಂಕಿ ಹಚ್ಚಿ ಎಸೆಯುವುದು ಹಾಗೂ ಗುಂಡಿನ ದಾಳಿಗಳು ನಡೆದಿವೆ. ಪ್ಯಾಲೆಸ್ಟೀನ್ ಉಗ್ರರು ಎಂಡಿಎ ಆಂಬ್ಯುಲೆನ್ಸ್ಗಳಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದೂ ಇದೆ. ಜೆರುಸಲೇಂ ನಿವಾಸಿಯಾದ ಅರಬ್ ವೈದ್ಯಕೀಯ ತಂತ್ರಜ್ಞ ಮಹಮ್ಮದ್ ಅಸ್ಲಿ ಹೇಳುತ್ತಾನೆ, ಎಂಡಿಎದೊಂದು ಸಮಸ್ಯೆ ಇದೆ. ಅವರ ಆಂಬ್ಯುಲೆನ್ಸ್ಗಳು ಸಶಸ್ತ್ರ ಭದ್ರತೆ ಇಲ್ಲದೆ ಅರಬ್ಬರ ಪ್ರದೇಶಕ್ಕೆ ಬರುವುದಿಲ್ಲ. ಹೀಗಾಗಿ ಸಾಕಷ್ಟು ಸಮಯ ಹಿಡಿಯುತ್ತದೆ. ತುರ್ತು ನೆರವಿನ ಅಗತ್ಯವಿರುವ ರೋಗಿ ಹಾಗೂ ಕುಟುಂಬದವರು ಅಷ್ಟು ಹೊತ್ತು ಕಾಯಬೇಕಾಗುತ್ತದೆ. ಅಂದರೆ ರೋಗಿಗೆ ವೈದ್ಯಕೀಯ ಚಿಕಿತ್ಸೆ ಲಭಿಸುವಷ್ಟರಲ್ಲಿ ಬಹಳ ಸಮಯವಾಗಿರುತ್ತದೆ. ಹೀಗೆ ಕಾಯುವ ಸಮಯದಲ್ಲಿ ರೋಗಿಯ ಜೀವವೇ ಹೋಗಬಹುದು. ನಮ್ಮ ದುರದೃಷ್ಟಕ್ಕೆ ನಗರದ ಪೂರ್ವ ಭಾಗದಲ್ಲಿ ಇಂತಹ ಘಟನೆಗಳು ಸಾಕಷ್ಟು ಆಗಿವೆ. 2006ರಲ್ಲಿ ಸ್ವತಃ ಮಹಮ್ಮದ್ ಅಸ್ಲಿಯ ತಂದೆಯೇ ಮನೆಯಲ್ಲಿ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ದರು. ಪೂರ್ವ ಜೆರುಸಲೇಂನಲ್ಲಿರುವ ಅವರ ಮನೆಗೆ ಆಂಬ್ಯುಲೆನ್ಸ್ ಬರಲು 1 ತಾಸಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು. ಏಕೆಂದರೆ ನಗರದ ಈ ಭಾಗಕ್ಕೆ ಮಿಲಿಟರಿ ಎಸ್ಕಾರ್ಟ್ ಇಲ್ಲದೆ ತಾನು ಹೋಗುವುದಿಲ್ಲ ಎಂದು ಡ್ರೈವರ್ ಕುಳಿತು ಬಿಟ್ಟಿದ್ದ. ವೈದ್ಯಕೀಯ ನೆರವಿಗೆ ಕಾಯುತ್ತಾ ಅಸ್ಲಿಯ ತಂದೆ ಸತ್ತೇ ಹೋದರು. ಮಗ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ನಂತರ ಬೀರ್ನಂತೆ ಅವನೂ ತುರ್ತು ವೈದ್ಯಕೀಯ ನೆರವು ನೀಡಿ ಜೀವ ಉಳಿಸುವ ಸಿಬ್ಬಂದಿಯ ಸ್ಥಳೀಯ ಸಂಪರ್ಕ ಜಾಲವನ್ನು ನಿರ್ಮಿಸಲು ನಿರ್ಧರಿಸಿದ್ದ. ತಂದೆಯ ದುರಂತ ಸಾವಿನ ನಂತರ ತಾನು ಯೋಚಿಸಿದ್ದನ್ನು ಕಾರ್ಯರೂಪಕ್ಕೆ ತರಲು ಓಡಾಡುತ್ತಿದ್ದಾಗಲೇ ಅವನಿಗೆ ಅಕಸ್ಮಾತ್ ಬೀರ್ನ ಭೇಟಿಯಾಯಿತು. ಹಾದ್ಸಾ ಯೂನಿವರ್ಸಿಟಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಆಗಿ ಅಸ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲೇ ಅವನಿಗೆ ಒಂದು ದಿನ ಬೀರ್ ಸಿಕ್ಕಿದ. ಅವರ ಮಾತಿನ ಮಧ್ಯೆ ಯುನೈಟೆಡ್ ಹಜ್ಜಲಾದ ಪ್ರಸ್ತಾಪವಾಯಿತು. ಜನರ ಧರ್ಮ ಅಥವಾ ರಾಷ್ಟ್ರೀಯತೆಯನ್ನು ನೋಡದೆ ಅವರ ಜೀವ ಉಳಿಸುವುದು ಎಷ್ಟು ಮಹತ್ವದ ಕೆಲಸ ಎಂದು ಇಬ್ಬರೂ ಮಾತನಾಡಿಕೊಂಡರು. ಅಸ್ಲಿಗೆ ಕುತೂಹಲ ಹೆಚ್ಚಿತು. ಅವನಿಗೊಬ್ಬ ಸ್ನೇಹಿತನಿದ್ದ. ಅವನ ಹೆಸರು ಮುರಾದ್ ಅಲ್ಯಾನ್. ನೋಂದಾಯಿತ ನರ್ಸ್ ಆಗಿದ್ದ ಅವನು 2007ರಲ್ಲಿ ಯುನೈಟೆಡ್ ಹಜ್ಜಲಾವನ್ನು ಅಸ್ಲಿಗೆ ತೋರಿಸಿ, ಏಕೆ ನೀನು ಪೂರ್ವ ಜೆರೂಸಲೇಂನಲ್ಲಿ ಇಂತಹದ್ದೊಂದು ಸಂಘಟನೆ ಆರಂಭಿಸಬಾರದು ಎಂದು ಕೇಳಿದ್ದ. ನಂತರ ಬೀರ್ ಹಾಗೂ ಅಸ್ಲಿ ಯುನೈಟೆಡ್ ಹಜ್ಜಲಾದ ಮುಖ್ಯ ಕಚೇರಿಯಲ್ಲಿ ಭೇಟಿಯಾಗೋಣ ಎಂದು ತಮ್ಮ ತಮ್ಮ ಕೆಲಸಕ್ಕೆ ಹೋದರು. ಜೆರೂಸಲೇಂನ ಪ್ರವೇಶದ ಬಳಿ ಇರ್ಮಿಯಾಹು ಸ್ಟ್ರೀಟ್ನ ನಂಬರ್ 78 ಕಟ್ಟಡವೇ ಯುನೈಟೆಡ್ ಹಜ್ಜಲಾದ ಮುಖ್ಯ ಕಚೇರಿ. ನಂತರ ಒಂದು ದಿನ ಬೀರ್ನ ಭೇಟಿಗಾಗಿ ಅಸ್ಲಿ ಅಲ್ಲಿಗೆ ಹೋದ. ಅಲ್ಲಿ ಯುನೈಟೆಡ್ ಹಜ್ಜಲಾದ ಸ್ವಯಂ ಸೇವಕನೊಬ್ಬ ಅವನನ್ನು ತಡೆದು ನಿಲ್ಲಿಸಿದ. ನೀನು ಇಲ್ಲೇನು ಮಾಡುತ್ತಿದ್ದೀಯಾ? ಅಸ್ಲಿ ಅವನತ್ತ ಒಮ್ಮೆ ನೋಡಿದ. ಏನಾದರೂ ಉತ್ತರ ಕೊಡುವುದಕ್ಕೂ ಮೊದಲೇ ಸ್ವಯಂ ಸೇವಕ ಕೇಳಿದ, ನನ್ನ ನೆನಪಾಗಲಿಲ್ವಾ? ಇಲ್ಲ, ಅಸ್ಲಿ ಹೇಳಿದ. ನನ್ನ ಮಗಳ ಮದುವೆಗೆ ನಿನ್ನನ್ನು ಕರೆಯುವನಿದ್ದೇನೆ, ಖಂಡಿತ ಬರಬೇಕು. ಈಗಲೂ ನನ್ನ ನೆನಪಾಗಲಿಲ್ವಾ? ಕೆಲ ತಿಂಗಳ ಹಿಂದೆ ನನ್ನ ಮಗಳನ್ನು ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಿದ್ದಾಗ ನೀನು ಬಹಳ ಹೆಲ್ಪ್ ಮಾಡಿದ್ದೆ. ಅಸ್ಲಿಗೆ ಈಗ ನೆನಪಾಯಿತು. ಇಬ್ಬರೂ ಬೀರ್ನ ಭೇಟಿಗೆ ಹೋದರು. ಅದು ಅಸ್ಲಿಗೆ ಜ್ಞಾನೋದಯದ ಕ್ಷಣ. ಬೀರ್ಗೆ ಅವನ ನೆನಪಿರಲಿಲ್ಲ. ಅಸ್ಲಿ ತನ್ನನ್ನು ಮತ್ತೊಮ್ಮೆ ಪರಿಚಯ ಮಾಡಿಕೊಂಡಾಗ ಇಬ್ಬರಿಗೂ ತಾವು ಮಾತುಕತೆಯನ್ನು ಎಲ್ಲಿಗೆ ನಿಲ್ಲಿಸಿದ್ದೆವು ಎಂಬುದು ನೆನಪಾಯಿತು. ನಂತರ ನನಗೆ ಅದು ನನ್ನದೇ ಮನೆಯಂತೆ ಅನಿಸತೊಡಗಿತು. ಇಂತಹ ಕೆಲಸವೆಂದರೆ ನನಗೆ ಬಹಳ ಖುಷಿ. ತುರ್ತು ಔಷಧಿಯಲ್ಲಿ ಈ ನಾಲ್ವರಿಗೂ ಸಮಾನ ಆಸಕ್ತಿ ಇತ್ತು. ಆದರೆ ಅಸ್ಲಿಯ ಕತೆ ಕೇಳುತ್ತಾ ಹೋದಂತೆ ಬೀರ್ಗೆ ಇದು ವೈಯಕ್ತಿಕ ಸಮಸ್ಯೆ ಎನ್ನಿಸತೊಡಗಿತು. ದಯವಿಟ್ಟು ಅರಬ್ಬರ ಪೂರ್ವ ಜೆರೂಸಲೇಂನಲ್ಲಿ ಇದನ್ನು ಶುರು ಮಾಡು. ಅಲ್ಲಿ ಎಷ್ಟೋ ದುರಂತಗಳು ನಡೆದಿವೆ. ವಿಪರೀತ ದ್ವೇಷ ತುಂಬಿಕೊಂಡಿದೆ. ಇದು ಯಹೂದಿಗಳನ್ನು ರಕ್ಷಿಸುವ, ಮುಸ್ಲಿಮರನ್ನು ರಕ್ಷಿಸುವ ಅಥವಾ ಕ್ರಿಶ್ಚಿಯನ್ನರನ್ನು ರಕ್ಷಿಸುವ ಪ್ರಶ್ನೆ ಅಲ್ಲ. ಇದು ಜನರನ್ನು ರಕ್ಷಿಸುವ ಕೆಲಸ ಎಂದು ಅಸ್ಲಿ ಬೇಡತೊಡಗಿದ್ದನ್ನು ಬೀರ್ ನೆನಪಿಸಿಕೊಳ್ಳುತ್ತಾನೆ. ಈ ಭೇಟಿಯ ನಂತರದ ಕೆಲವೇ ದಿನಗಳಲ್ಲಿ ಬೀರ್, ಅಸ್ಲಿ ಹಾಗೂ ಅಲ್ಯಾನ್ ಜೆರೂಸಲೇಂನ ಅರಬ್ ಪ್ರಾಬಲ್ಯದ ಪ್ರದೇಶದಲ್ಲಿ
ಯುನೈಟೆಡ್ ಹಜ್ಜಲಾಕ್ಕೆ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಳ್ಳತೊಡಗಿದರು. ಇಂದು ಈಸ್ಟ್ ಜೆರೂಸಲೇಂನಲ್ಲಿ 40ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇದ್ದಾರೆ. ಇವರೆಲ್ಲರೂ ತಾವು ಫಸ್ಟ್ ಏಡ್ ಬಗ್ಗೆ ತಿಳಿದುಕೊಂಡರೆ ಕನಿಷ್ಠ ಪಕ್ಷ ತಮ್ಮ ಕುಟುಂಬಗಳಾದರೂ ಸುರಕ್ಷಿತವಾಗಿರುತ್ತವೆ ಎಂದು ಯೋಚಿಸಿ ಯುನೈಟೆಡ್ ಹಜ್ಜಲಾದ ತರಬೇತಿಗೆ ಸೇರಿಕೊಂಡರು. ಯುನೈಟೆಡ್ ಹಜ್ಜಲಾ ನನಗೆ ಬಹಳ ಸಹಾಯ ಮಾಡಿತು. ನನಗೆ ಅಗತ್ಯವಿರುವ ವೈದ್ಯಕೀಯ ಸಲಕರಣೆಗಳಿಂದ ಹಿಡಿದು ಎಲ್ಲವನ್ನೂ ಅದೇ ಕೊಟ್ಟಿತು ಎನ್ನುತ್ತಾನೆ ಅಸ್ಲಿ. ಪೂರ್ವ ಜೆರೂಸಲೇಂನ ಹೊರತಾಗಿ ಯುನೈಟೆಡ್ ಹಜ್ಜಲಾದ ಶಾಖೆ ಈಗ ಇಸ್ರೇಲ್ನೊಳಗಿರುವ ತಿರಾ, ಕಫ್ರ್ ಖಾನ ಹಾಗೂ ಕಫ್ರ್ ಖಾಸಿಂ ಎಂಬ 3 ಅರಬ್ ಪ್ರಾಬಲ್ಯದ ನಗರಗಳಲ್ಲೂ ಇದೆ. ದೇಶಾದ್ಯಂತ ಇಂದು ಅರಬ್, ಬೆಡುಯಿನ್, ಡ್ರೂಜ್, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಹೀಗೆ ಬೇರೆ ಬೇರೆ ನಂಬಿಕೆಯ 300ಕ್ಕೂ ಹೆಚ್ಚು ಸ್ವಯಂ ಸೇವಕರಿದ್ದಾರೆ. ಇವರೆಲ್ಲರೂ ಗುರುತಿಗಾಗಿ ಅರಬ್ ಮತ್ತು ಯಹೂದಿ ಭಾಷೆಯಲ್ಲಿ ಯುನೈಟೆಡ್ ಹಜ್ಜಲಾದ ಲೋಗೋ ಇರುವ ಜಾಕೆಟ್ ಧರಿಸುತ್ತಾರೆ. ಇಂದು ಈ ಗುಂಪಿನ ಯಹೂದಿ ಮತ್ತು ಅರಬ್ ಸ್ವಯಂ ಸೇವಕರಿಬ್ಬರೂ ಜೆರೂಸಲೇಂನ ಎಲ್ಲೆಡೆ ಗ್ರೀನ್ ಲೈನ್ನ ಒಳಗಿರುವ ಅರಬ್ ನಗರಗಳಿಗೆ ಹಾಗೂ ಎರಡೂ ಸಮುದಾಯಗಳಿಗೆ ಅಪಾಯಕಾರಿ ಸ್ಥಳವೆಂದು ಗುರುತಿಸಲಾದ ವೆಸ್ಟ್ ಬ್ಯಾಂಕಿಗೂ ಆಗಾಗ ಹೋಗುತ್ತಾರೆ. ಬೀರ್ ಹೇಳುತ್ತಾನೆ, ನಾವಿದನ್ನು ಕೈ ಹಿಡಿದು ಆರಂಭಿಸಿದೆವು. ಈಗ ಅರಬ್ಬರು ಯಹೂದಿಗಳನ್ನು ರಕ್ಷಿಸುತ್ತಿದ್ದಾರೆ, ಯಹೂದಿಗಳು ಅರಬ್ಬರನ್ನು ರಕ್ಷಿಸುತ್ತಿದ್ದಾರೆ. ಏನೋ ಒಂದು ವಿಶೇಷ ಸಂಗತಿ ಘಟಿಸಿದೆ. ಇದೊಂದು ನಂಬಲ ಸಾಧ್ಯವಾದ ಸಂದರ್ಭ. ಇದ್ದಕ್ಕಿದ್ದಂತೆ ಎಲ್ಲರಿಗೂ ಸಮಾನ ಆಸಕ್ತಿಗಳು ಹುಟ್ಟಿಕೊಂಡಿವೆ. ಇಸ್ರೇಲ್ನಲ್ಲಿ ಯಹೂದಿಗಳು ಮತ್ತು ಅರಬ್ ಮುಸ್ಲಿಮರಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ಅವರಿಬ್ಬರೂ ಸಾಂಪ್ರದಾಯಿಕ ವೈರಿಗಳು. ಆದರೆ ಈ ಎರಡು ಧರ್ಮದವರೂ ಸೇರಿದಂತೆ ಬೇರೆ ಬೇರೆ ಧರ್ಮದ ಸ್ವಯಂ ಸೇವಕರಲ್ಲಿದ್ದ ಪೂರ್ವಗ್ರಹ ಹಾಗೂ ಅಪನಂಬಿಕೆಗಳನ್ನು ಯುನೈಟೆಡ್ ಹಜ್ಜಲಾ ತೊಡೆದುಹಾಕುವಲ್ಲಿ ಸಹಾಯ ಮಾಡಿದೆ. ಅತ್ಯಂತ ಸಂಪ್ರದಾಯವಾದಿಗಳಾದ ಯಹೂದಿಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು, ಬೆಡೂಯಿನ್ಗಳು ಹಾಗೂ ಡ್ರೂಜ್ಗಳು ಇವರಲ್ಲಿ ಕೆಲವರು ಪರಸ್ಪರ ಮಾತು ಕೂಡ ಆಡುತ್ತಿರಲಿಲ್ಲ. ಇಂದು ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಸ್ಲಿಯ ಅಂಕಲ್ ಅನಾರೋಗ್ಯಕ್ಕೆ ಒಳಗಾದಾಗ ಅವರಿಗೆ ಸಹಾಯ ಮಾಡಿದ್ದು ವಿವಾದಿತ ಸ್ಥಳದಿಂದ ಕಿಪ್ಪಾ ಧರಿಸಿ ಬಂದ ಒಬ್ಬ ಯಹೂದಿ. ಬೀರ್ಗೂ ಇಂತಹದೇ ಅನುಭವವಾಗಿದೆ. ಕೆಲ ವರ್ಷಗಳ ಹಿಂದೆ ಅವನ ತಂದೆಗೆ ಹೃದಯಾಘಾತವಾಗಿ ಕುಸಿದು ಬಿದ್ದಾಗ ಸ್ಥಳಕ್ಕೆ ಧಾವಿಸಿ ಬಂದ ಮೊದಲ ಸ್ವಯಂ ಸೇವಕರಲ್ಲಿ ಒಬ್ಬ ಮುಸ್ಲಿಂ ಆಗಿದ್ದ. ಅವನು ನನ್ನ ತಂದೆಯನ್ನು ಬದುಕಿಸಿದ. ನೀವು ಊಹಿಸಿಕೊಳ್ಳಲು ಸಾಧ್ಯವೇ? ಜೀವ ಉಳಿಸುವುದು ಎಲ್ಲ ಧರ್ಮಗಳಿಗೂ ಬಹಳ ಮುಖ್ಯ ಎನ್ನುತ್ತಾನೆ ಬೀರ್. ಎಲಿ ಬೀರ್ ಹುಚ್ಚು ಐಡಿಯಾ. ಎಲಿ ಬೀರ್ ಯುನೈಟೆಡ್ ಹಜ್ಜಲಾವನ್ನು ಪ್ರಾರಂಭಿಸಿದಾಗ ಬಹಳ ಜನರು ಅವನನ್ನು ಮೆಶುಗಾ, ಹುಚ್ಚ ಎಂದು ಕರೆದಿದ್ದರು. ಈಗ ಯಾರೂ ಹಾಗೆ ಹೇಳುವುದಿರಲಿ, ಹಾಗೆ ಹೇಳುವ ಯೋಚನೆ ಕೂಡ ಮಾಡುವುದಿಲ್ಲ. ಬೀರ್ನ EMTಗಳು ಇಸ್ರೇಲ್ನಾದ್ಯಂತ ಅದ್ಭುತ ಯಶಸ್ಸು ಕಂಡಿವೆ. ಯುನೈಟೆಡ್ ಹಜ್ಜಲಾದ ಸೃಜನಶೀಲ ಆವಿಷ್ಕಾರದಿಂದಾಗಿ ಪ್ರತಿ ವರ್ಷ 35,000ಕ್ಕೂ ಹೆಚ್ಚು ಜೀವ ಉಳಿಯುತ್ತಿದೆ. ಅದು ಬೇಕಾದಷ್ಟಾಯಿತು. ಆದರೆ ಜೀವ ಉಳಿಸುವುದರ ಜೊತೆಗೆ ಸಂಸ್ಥೆಯು ಜನರನ್ನೂ ಹತ್ತಿರ ತಂದಿದೆ. ಯಹೂದಿಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು ಮತ್ತು ಡ್ರೂಜ್ಗಳು ಇದರಿಂದಾಗಿ ಪರಸ್ಪರ ಹತ್ತಿರವಾಗಿದ್ದಾರೆ. ಜೀವ ಉಳಿಸುವ ಏಕೈಕ ಉದ್ದೇಶದಿಂದ ಕೆಲಸ ಮಾಡುವ ಅವರೆಲ್ಲ ಈಗ ಅಣ್ಣ ತಂಗಿಯರಂತೆ ಒಗ್ಗಟ್ಟಾಗಿದ್ದಾರೆ ಎನ್ನುತ್ತಾರೆ ಗೆರ್ಸನ್ ಲೆಹರ್ಮನ್ ಗ್ರೂಪ್ನ ಸಂಸ್ಥಾಪಕ ಮಾರ್ಕ್ ಗೆರ್ಸನ್. 2014ರಲ್ಲಿ ಹಜ್ಜಲಾ ಸ್ವಯಂ ಸೇವಕರು ಇಸ್ರೇಲಿನಾದ್ಯಂತ 27,000 ಮಕ್ಕಳು ಸೇರಿದಂತೆ ಒಟ್ಟು 2,45,000 ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಯುನೈಟೆಡ್ ಹಜ್ಜಲಾಕ್ಕೆ ಬರುವ ಕಾಲು ಭಾಗದಷ್ಟು ಕರೆಗಳು ಯಾವಾಗಲೂ ಜೀವನ್ಮರಣ ಹೋರಾಟದ ಕರೆಗಳಾಗಿರುತ್ತವೆ. ಸಂಸ್ಥೆ ಹುಟ್ಟಿದಾಗಿನಿಂದ EMTಗಳು 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಯುನೈಟೆಡ್ ಹಜ್ಜಲಾ ಅಂದರೆ ಜೀವ ಉಳಿಸುವುದಕ್ಕೆ ಅನ್ವರ್ಥನಾಮವಿದ್ದಂತೆ. ಜೀವ ಉಳಿಸುವುದರ ಮುಂದೆ ಇಲ್ಲಿನ ಸ್ವಯಂ ಸೇವಕರಿಗೆ ಬೇರಾವುದೂ ದೊಡ್ಡದಲ್ಲ. ಒಳ್ಳೆಯದನ್ನು ಮಾಡಲು ಬಯಸುವ ವ್ಯಕ್ತಿಗಳ ಹೃದಯ ಹಾಗೂ ಆತ್ಮದ ಮೂಲಕ ಈ ಸಿದ್ಧಾಂತ ಬೆಳೆಯುತ್ತಿದೆ.
ನೀವು ಬದುಕು ಹಾಗೂ ಸಾವಿನ ನಡುವಿನ ವ್ಯತ್ಯಾಸವನ್ನು ತೋರಿಸಿಕೊಟ್ಟಿರಿ ಎಂಬುದಕ್ಕಿಂತ ದೊಡ್ಡ ಬಹುಮಾನ ಬದುಕಿನಲ್ಲಿ ಇನ್ನೇನೂ ಇರಲಾರದು ಎನ್ನುತ್ತಾರೆ ಪ್ರೊಫೆಸರ್ ಅಲಾನ್ ದರ್ಶೋವಿಜ್. ಬೀರ್ ಇದೆಲ್ಲವನ್ನೂ ವರ್ಷಕ್ಕೆ ಸುಮಾರು $50 ಲಕ್ಷ ನಿಭಾಯಿಸುತ್ತಿದ್ದಾನೆ. ಈ ಹಣದಲ್ಲಿ ಹೆಚ್ಚಿನ ಪಾಲು ದಾನಿಗಳಿಂದ ಬರುತ್ತಿವೆ. ಇಸ್ರೇಲ್ ಹಾಗೂ ಅಮೆರಿಕದಿಂದ ಸಂಸ್ಥೆಗೆ ಖಾಸಗಿ ದೇಣಿಗೆಗಳು ಬರುತ್ತವೆ. ಕೆಲವೇ ನೌಕರರನ್ನು ಹೊರಪಡಿಸಿ ಸಂಸ್ಥೆಯಲ್ಲಿರುವ ಯಾರಿಗೂ ಸಂಬಳ ನೀಡುವುದಿಲ್ಲ. ಇಎಂಟಿ ಸಂಬಂಧಿತ ಖರ್ಚು ವೆಚ್ಚಗಳನ್ನೂ ಅವರಿಗೆ ಮರುಪಾವತಿ ಮಾಡುವುದಿಲ್ಲ. ಆದರೂ ಇಂದು 3,000ಕ್ಕೂ ಹೆಚ್ಚು ಯಹೂದಿಗಳು, ಮುಸ್ಲಿಮರು, ಕ್ರಿಶ್ಚಿಯನರು, ಬೆಡೂಯಿನ್ಗಳು ಹಾಗೂ ಡ್ರೂಜ್ಗಳಿಂದ ಕೂಡಿರುವ ಅದ್ಭುತವಾದ ಸ್ವಯಂ ಸೇವಕ ಇಎಂಟಿಗಳ ಪಡೆಯನ್ನು ಬೀರ್ ಕಟ್ಟಿ ನಿಲ್ಲಿಸಿದ್ದಾನೆ. ಇಂದು ಯುನೈಟೆಡ್ ಹದ್ಜಲಾದ ಹಲವಾರು ಶಾಖೆಗಳು ಜಗತ್ತಿನಾದ್ಯಂತ ಬೇರೆ ಬೇರೆ ಹಂತದಲ್ಲಿ ನಿರ್ಮಾಣದಲ್ಲಿವೆ. ಹಾಗಂತ ಇಸ್ರೇಲ್ನಲ್ಲಿ ಎಲ್ಲರೂ ಬೀರ್ನ ಕೆಲಸಕ್ಕೆ ಪ್ರೋತ್ಸಾಹ ನೀಡುತ್ತಿಲ್ಲ. ಯುನೈಟೆಡ್ ಹದ್ಜಲಾದಲ್ಲಿ ಅರಬ್ ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳುತ್ತಿದ್ದಾರೆಂಬ ಮಾಹಿತಿ ಹೊರಬಿದ್ದಾಗ ಹಲವು ಖಾಸಗಿ ದಾನಿಗಳು ಸಂಸ್ಥೆಯಿಂದ ಹಿಂದೆ ಸರಿದರು. ಅದೃಷ್ಟವಶಾತ್ ಇನ್ನಿತರ ದಾನಿಗಳಿಗೆ ಇದು ತಿಳಿದು ಅವರು ಹೀಗೆ ಹಿಂದೆ ಸರಿದವರ ಪಾಲನ್ನೂ ಸೇರಿಸಿ ದೇಣಿಗೆ ನೀಡಿದರು. ಕೆಲವರು ನಾನು ಇದನ್ನು ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿದ್ದೇನೆ ಎಂದುಕೊಂಡಿದ್ದಾರೆ. ಅವರು ಏನು ಬೇಕಾದರೂ ಅಂದುಕೊಳ್ಳಲಿ, ಇಸ್ರೇಲ್ನ ಬದುಕುವ ಎಲ್ಲರನ್ನೂ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವುದೇ ನಿಜವಾದ ಜಿಯೋನಿಸಂ ಎನ್ನುತ್ತಾನೆ ಬೀರ್. ಮುಂದಿನ 15 ವರ್ಷಗಳಲ್ಲಿ ಇಸ್ರೇಲ್ನ ಪ್ರತಿಯೊಂದು ಪ್ರದೇಶದಲ್ಲೂ ಇಎಂಟಿ ಸ್ವಯಂ ಸೇವಕರು ಇರಬೇಕು. ಹಾಗೆಯೇ ಜಗತ್ತಿನ ಬೇರೆ ಬೇರೆ ಭಾಗದಲ್ಲೂ ಸಂಸ್ಥೆಯ ಶಾಖೆಗಳು ಕೆಲಸ ಮಾಡುತ್ತಿರಬೇಕು ಎಂಬುದು ಬೀರ್ನ ಗುರಿ. ಅವರು ಯಾರಾದರೂ ಆಗಿರಲಿ, ಯಾವ ಧರ್ಮದವರಾದರೂ ಆಗಿರಲಿ, ಎಲ್ಲಿಂದ ಬೇಕಾದರೂ ಬಂದಿರಲಿ, ಅದನ್ನೆಲ್ಲ ಬದಿಗಿಟ್ಟು ತುರ್ತು ನೆರವಿನ ಸಂದರ್ಭದಲ್ಲಿ ಜನರು ಅವರತ್ತ ಧಾವಿಸುವುದನ್ನು ನಾನು ನೋಡಿದ್ದೇನೆ. ನಮಗೆ ಬೇಕಿರುವುದು ಒಳ್ಳೆಯ ಐಡಿಯಾಗಳು, ಸ್ಫೂರ್ತಿ ಹಾಗೂ ಧಾಡಸಿತನ.